ನಮಸ್ಕಾರ, ನಾನು ನಿಮ್ಮ ಶ್ರೇಯಾನ್ ಜೈನ್. ಮತ್ತೆ ಸಂಡೇ ಬಂದಿದೆ, ಮತ್ತೆ ಶ್ರೇಯಾನ್ ಬಂದಿದ್ದಾನೆ. ನಾನು ಇವತ್ತಿರ್ತಕ್ಕಂಥದ್ದು ಒಂದು ಫಾರ್ಮಲ್ಲಿ, ಮೂಡುಬಿದ್ರೆಯ ಸೋನ್ಸ್ ಫಾರ್ಮಲ್ಲಿ ನಾನಿದ್ದೇನೆ. ಇದು ಕೇವಲ ಒಂದು ಫಾರ್ಮ್ ಅಲ್ಲ, ಒಂದು ರೀತಿಯಾದಂಥ ಹಸಿರು ಮ್ಯೂಸಿಯಂ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. 100 ವರ್ಷದ ಹಳೆಯ ಈ ಫಾರ್ಮಿಗೆ ನಾನು ಬಂದಿದ್ದೇನೆ. ಬನ್ನಿ, ನಾವು ಇಲ್ಲಿಯ ಕಥೆಗಳನ್ನು ನಿಮ್ಮ ಜೊತೆ ತರ್ತಾ ಇದ್ದೇನೆ. ಕಾರ್ಕಳ ಮತ್ತು ಮೂಡುಬಿದಿರೆ ಹೈವೇಯ ಬದಿಯಲ್ಲೇ ಇರುವಂಥ, ಕಾರ್ಕಳದಿಂದ 15 ಕಿಲೋಮೀಟರ್ ದೂರದಿರ್ತಕ್ಕಂಥ ಸೋನ್ಸ್ ಫಾರ್ಮ್ನಲ್ಲಿ ನಾವಿದ್ದೇವೆ. ಈ ರಮಣೀಯ ಕೃಷಿ ತೋಟದ ನಡುವಿನಲ್ಲಿ ಹೋಗುವಂಥದ್ದೇ ಬಹಳ ದೊಡ್ಡ ಸಂಭ್ರಮ ಅಂತ ನನಗನ್ನಿಸ್ತದೆ. ಈಗಷ್ಟೇ ಹೂ ಬಿಟ್ಟಂಥ ಮರಗಳನ್ನು ನೋಡುತ್ತಾ ನೋಡುತ್ತಾ ಸಣ್ಣ ಚಿಲಿಪಿಲಿ ಸದ್ದುಗಳನ್ನು ಕೇಳ್ತಾ ಕೇಳ್ತಾ ನಾವು ಮುಂದೆ ಹೋಗ್ತಾ ಇದ್ದೇವೆ. ಮೂಡುಬಿದ್ರೆಯಲ್ಲಿ ನಾವಿದ್ದೇವೆ. ಮೂಡುಬಿದ್ರೆಯಲ್ಲಿದ್ದ ನಂತರ ಖಂಡಿತವಾಗಲೂ ಇಲ್ಲಿಯ ಬಿದಿರುಗಳ ಬಗ್ಗೆ ವಿಶೇಷತೆ ಇದ್ದೇ ಇರ್ತದೆ. ಹಾಗಾಗಿ ಡಾಕ್ಟರ್ CL ಸೋನ್ಸ್ರವರು ಅದರ ಬಗ್ಗೆ ಬಹಳ ಮಹತ್ವವನ್ನು ಕೊಟ್ಟು ಬಿದಿರುಗಳನ್ನು, ಬೇರೆ ಬೇರೆ ತಳಿಯ ಬಿದಿರುಗಳನ್ನು ಬೆಳೆಸುವಂಥ ಬಹಳ ದೊಡ್ಡ ಕಾರ್ಯವನ್ನು ಡಾಕ್ಟರ್ CL ಸೋನ್ಸ್ ಮಾಡ್ತಾರೆ. ನಿಮಗೆ ಈ ಬಿದಿರುಗಳನ್ನು ಒಂದು ಸರ್ತಿ ತೋರಿಸ್ತೇನೆ. ಬಿದಿರುಗಳಲ್ಲಿ ಬಹಳ ವಿಶೇಷತೆಗಳನ್ನು ಕಂಡುಕೊಂಡಂತಹ ಸೋನ್ಸ್ರವರು ಬರೀ ಒಂದು ರೀತಿಯ ತಳಿಗಳನ್ನಲ್ಲದೆ ಬೇರೆ ಬೇರೆ ರೀತಿಯ ತಳಿಗಳನ್ನು ಬೆಳೆಸುವ ಕೆಲಸವನ್ನು ಡಾಕ್ಟರ್ CL ಸೋನ್ಸ್ ಮಾಡ್ತಾರೆ. ಅದೊಂದು ಕಟ್ಟಡ ನಿರ್ಮಾಣಕ್ಕೆ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಹಣ್ಣನ್ನು ಕೊಯ್ಲಿಕ್ಕಾಗ್ಬೋದು, ಬೇರೆ ಬೇರೆ ರೀತಿಯ ಕೆಲಸಗಳಿಗೆ ಬಳಸುವಂಥ ಬಿದಿರುಗಳನ್ನು ಇಲ್ಲಿ ಬೆಳೀತಾರೆ. ವಿಶೇಷವಾಗಿರುವ ಬೇರು ನೋಡಿ, ಇದು ತುಂಬ ಜನರಿಗೆ ಪ್ರಿಯವಾಗಿರುವಂತಹ ಕಣಿಲೆಯನ್ನು ಕೂಡ ಇಲ್ಲಿ ಬೆಳೀತಾರೆ. 1926ರಲ್ಲಿ ಪ್ರಾರಂಭವಾಗಿರ್ತಕ್ಕಂತಹ ಈ ಸೋನ್ಸ್ ಫಾರ್ಮನ್ನು ಮತ್ತಷ್ಟು ಬೆಳೆಸುವಂಥ ಕೆಲಸವನ್ನು ಡಾಕ್ಟರ್ CL ಸೋನ್ಸ್ ಮಾಡ್ತಾರೆ. ಈ ಭಾಗದಲ್ಲಿ ಹಾಗೂ ಕರ್ನಾಟಕದಲ್ಲಿ ವಿಶೇಷವಾಗಿ ಮಾನ್ಯತೆಯನ್ನು ಪಡೆದಂಥ ಒಬ್ಬ ಶ್ರೇಷ್ಠ ಕೃಷಿಕ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಸೋನ್ಸ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬೇರೆ ಬೇರೆ ರೀತಿಯ ಅವಾರ್ಡ್ಗಳನ್ನು, ಬೇರೆ ಬೇರೆ ರೀತಿಯ ಸನ್ಮಾನಗಳನ್ನು ಪಡೆದಂಥ ಒಬ್ಬ ಶ್ರೇಷ್ಠ ತಜ್ಞ ಡಾಕ್ಟರ್ ಸೋನ್ಸ್ ಆಗಿದ್ದರು. ಅವರು ತಮ್ಮ ಕೃಷಿಯನ್ನು ಬೆಳೆಸಬೇಕು, ಈ ಜಾಗದಲ್ಲಿ ಏನಾದರೂ ಚೆನ್ನಾಗಿರುವಂಥ ಕೃಷಿಯನ್ನು ಮಾಡಬೇಕು ಅಂತ ಹೇಳಿದಾಗ ಅವರ ತಲೆಗೆ ಬಂದಂಥ ಬೆಳೆ ಪೈನಾಪಲ್ ಕೂಡ ಆಗಿತ್ತು. ಪೈನಾಪಲನ್ನು ಬಹಳ ಹೇರಳವಾಗಿ ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿ ಬೆಳೆದು ಈ ಭಾಗಕ್ಕೆ ಆಗುವ ರೀತಿಯಲ್ಲಿ ಬೆಳೆಯನ್ನು ಪ್ರಾರಂಭ ಮಾಡಿದಂಥ ಮೊದಲಿಗರು ಯಾರಾದರೂ ಇದ್ದರೆ ಅದು ಡಾಕ್ಟರ್ ಸೋನ್ಸ್. ಬನ್ನಿ, ಆ ಪೈನಾಪಲ್ನ ಪ್ಲಾಂಟೇಷನನ್ನು ನಿಮಗೆ ತೋರಿಸ್ತೇನೆ. ಒಬ್ಬ ಹೊಸ ಕೃಷಿಗನಿಗೆ ಯಾವ ರೀತಿಯಲ್ಲಿ ತನ್ನ ಬೆಳೆಯನ್ನು ಬೆಳಿಬೇಕು ಅನ್ನೋದಕ್ಕೆ ಇದೊಂದು ನಿದರ್ಶನ. ಇದು ಒಂದು ಸಣ್ಣ ಭಾಗವನ್ನು ಮಾತ್ರ ನಿಮಗೆ ನಾನು ತೋರಿಸ್ಲಿಕ್ಕೆ ಸಾಧ್ಯ ಆಯಿತು. ಇನ್ನು ಒಳಗಡೆ ಬೇರೆ ಬೇರೆ ರೀತಿಯ ತಳಿಗಳ ಪೈನಾಪಲ್ನ ಪ್ಲಾಂಟೇಷನ್ಗಳು ಕೂಡ ಇಲ್ಲಿದೆ. ಕೇವಲ ಪೈನಾಪಲ್ ಮಾತ್ರ ಅಲ್ಲ, ಬೇರೆ ಬೇರೆ ರಾಷ್ಟ್ರಗಳ, ಬೇರೆ ಬೇರೆ ದೇಶದ ಬೇರೆ ಬೇರೆ ತಳಿಯ ಫ್ರೂಟ್ಸ್ಗಳನ್ನು ಈ ಜಾಗದಲ್ಲಿ ಬೆಳೆಯುವಂಥ ಕೆಲಸಗಳು ನಡೀತದೆ. ಸ್ಪೈಸಸ್ಗಳನ್ನು ಬೆಳೆಯುವಂಥ ಕೆಲಸ ಇಲ್ಲಿ ಆಗ್ತದೆ. ಹಾಗಾಗಿ ನೀವು ಮೂಡುಬಿದ್ರೆಗೆ ಬಂದಾಗ ತಪ್ಪದೆ ಬರಬೇಕಾಗಿರುವಂತಹ ಜಾಗ ಸೋನ್ಸ್ ಫಾರ್ಮ್ ಕೂಡ. ಒಂದು ಸರ್ತಿ ಬನ್ನಿ, ನೀವು ಹೇಳಿ ಹೇಗಿತ್ತು ಸೋನ್ಸ್ ಫಾರ್ಮ್ ಅಂತ. ತೋಟದ ನಡುವಿನಲ್ಲಿ ನಡೆದುಕೊಂಡು ಹೋಗುವಂಥದ್ದೇ ಒಂದು ಸಂತೋಷ, ಒಂದು ಸಂಭ್ರಮ. ಇದರಷ್ಟು ಖುಷಿಯನ್ನು ಇನ್ಯಾವುದೂ ಕೂಡ ಕೊಡಲಿಕ್ಕಿಲ್ಲ. ಇಂಥ ನೆಮ್ಮದಿಯ ವಾತಾವರಣ ಅಲ್ವಾ. ಇದು ಇನ್ನೊಂದು ತಳಿಯ ಪೈನಾಪಲ್ ಪ್ಲಾಂಟೇಷನ್. ಇನ್ನೊಂದು ರೀತಿಯ ಪೈನಾಪಲ್ಗಳನ್ನು ಈ ಜಾಗದಲ್ಲೂ ಕೂಡ ಬೆಳೀತಾ ಇದ್ದಾರೆ. ಡಾಕ್ಟರ್ ಸೋನ್ಸ್ರ ಬಗ್ಗೆ ಹೇಳಿ ಮುಗಿಲಿಕ್ಕಿಲ್ಲ. ಕಾರಣ ಏನು ಅಂತ ಹೇಳಿದರೆ, ಯಾರೊಬ್ಬ
ಹೊಸ ಕೃಷಿಕ ಇರ್ತಾನೆ, ಅವನಿಗೆ ಮಾರ್ಗದರ್ಶಕನಾಗಿ ಅವರಿಗೆ ಬೇರೆ ಬೇರೆ ರೀತಿಯ ಆಧುನಿಕ ಶಿಕ್ಷಣವನ್ನು ಕೊಡುವುದರ ಮೂಲಕ ಹಲವಾರು ಮಂದಿಯನ್ನು ಬೆಳೆಸುವಂಥ ಕೆಲಸವನ್ನು ಕೂಡ ಸೋನ್ಸ್ರವ್ರು ಮಾಡ್ತಾರೆ ಅನ್ನುವಂಥದ್ದು ಭಾಳ ಹೆಮ್ಮೆಯ ವಿಷಯ. ಈ ಫಾರ್ಮ್ನಲ್ಲಿ ಬರೀ ಪೈನಾಪಲ್ ಮಾತ್ರ ಅಲ್ಲದೆ 170ಕ್ಕೂ ಅಧಿಕ ಗಿಡಗಳನ್ನು ನಾವು ನೋಡ್ಬೋದು. ಅದರ ತಳಿಗಳನ್ನು ಇವರೇ ಇಲ್ಲಿ ಸಸಿ ಕಟ್ಟಿ ಬೇರೆ ಬೇರೆ ರೀತಿಯಾಗಿ ಇನ್ನಷ್ಟು ಬೆಳೆಸುವ ಕೆಲಸಗಳನ್ನು ಇಲ್ಲಿ ಸದಾ ಮಾಡ್ತಾ ಇರ್ತಾರೆ. ಇಷ್ಟೊತ್ತು ಹೇಗೂ ನೋಡಿ ಆಗಿದೆ, ಮುಂದೇನು ಪೂರ್ತಿ ನೋಡಿಬಿಡ್ತೀರಿ. ಯಾವುದಕ್ಕೂ ಒಂದು ಲೈಕ್ ಸಬ್ಸ್ಕ್ರೈಬ್ ಬಟನ್ನ ಒತ್ತುಬಿಡಿ. ಒಬ್ಬ ಆ್ಯಕ್ಟರ್ನ ಮಗ ಆ್ಯಕ್ಟರ್ ಆಗಬೇಕು ಅಂತ ಯೋಚನೆ ಮಾಡ್ತಾನೆ, ಡಾಕ್ಟ್ರನ ಮಗ ಡಾಕ್ಟ್ರ್ ಆಗಬೇಕು ಅಂತ ಯೋಚನೆ ಮಾಡ್ತಾನೆ. ಆದರೆ ಒಬ್ಬ ಕೃಷಿಕನ ಮಗ ಮಾತ್ರ ಕೃಷಿಕ ಆಗಬೇಕು ಅಂತ ಯೋಚನೆ ಮಾಡದ ಇರುವಂತಹ ಸಂದರ್ಭದಲ್ಲಿ ಡಾಕ್ಟರ್ ಸೋನ್ಸ್ ಅವರ ತಂದೆಯ ಹಾಗೆ, ಡಾಕ್ಟರ್ ಸೋನ್ಸ್ನ ಮಗ ಈಗ ಅವರ ತಂದೆಯ ಹಾಗೆ ಈ ಸೋನ್ಸ್ ಫಾರ್ಮನ್ನು ಮತ್ತಷ್ಟು ಬೆಳೆಸುವ ಕೆಲಸಗಳನ್ನು ಈ ಜಾಗದಲ್ಲಿ ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ಲೈಕ್ ಮಾಡಿದ್ದಕ್ಕೆ, ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ. ಒಂದೊಂದನ್ನೇ ತೋರಿಸ್ತಾ ಹೋದರೆ ಇಲ್ಲಿ 170ಕ್ಕೂ ಅಧಿಕ ಗಿಡಗಳಿದ್ದಾವೆ. ಇವತ್ತಿಗೆ ಒಂದು 10 ನಿಮಿಷದಲ್ಲೆಲ್ಲ ನನಗೊಂದು ದಿವಸ ಬೇಕಾಗ್ಬೋದು, ಅಷ್ಟು ಗಿಡಗಳಿಲ್ಲಿದ್ದಾವೆ. ಹಾಗಾಗಿ ನಿಮಗೆ ಸಂಪೂರ್ಣವಾಗಿ ನೋಡಲೇಬೇಕು ಅಂತಿದ್ರೆ ನೀವೇ ಈ ಜಾಗಕ್ಕೆ ಬನ್ನಿ. ಈ ಸುಂದರ ತೋಟವನ್ನು, ಈ ಫಾರ್ಮನ್ನು ನೋಡೋದನ್ನು ಮಾತ್ರ ಮರಿಬೇಡಿ. ಇದೇ ಜಾಗದಲ್ಲಿ ಸೋನ್ಸ್ ಫಾರ್ಮ್ನ ಫೇಮಸ್ ಪೈನಾಪಲ್ ಜ್ಯೂಸ್ ನಿಮಗೆ ಸಿಗುತ್ತೆ. ನಾನಾಗ ಹೇಳಿದ ಹಾಗೆ ಬೇರೆ ಬೇರೆ ತಳಿಯ ಗಿಡಗಳನ್ನು ಸಸಿ ಕಟ್ಟಿ ಕೂಡ ಇಲ್ಲಿ ನಿಮಗೆ ವಿತರಿಸುವ ಕೆಲಸಗಳು ಕೂಡ ನಡೀತದೆ. ನಿಮಗೆ ಬೇಕಾದರೆ ಅದನ್ನು ಇಲ್ಲೇ ಬಂದು ಪರ್ಚೇಸ್ ಕೂಡ ನೀವು ಮಾಡ್ಬೋದು. ಜೊತೆ ಈಗ ಐವಿ ಸೋನ್ಸ್ರವರಿದ್ದಾರೆ. ಅವರು ಈಗ ಈ ಫಾರ್ಮ್ನ ಬಗ್ಗೆ ಬಹಳ ಒಂದು ಬ್ರೀಫ್ ಆಗಿ ನಿಮ್ಮ ಜೊತೆ ಮಾತಾಡ್ತಾರೆ. ಇದು ಫಾರ್ಮ್ 1926ರಲ್ಲಿ ಒಂದು ಜರ್ಮನ್ ಮಿಷನರೀಸಿಂದ ಸ್ಟಾರ್ಟ್ ಆಯಿತು. ಅವರು ಇಲ್ಲಿ ಖಾಲಿ ಬೋಳುಗುಡ್ಡೆ ಇತ್ತು, ಇಲ್ಲಿ ಏನು ಇದು ಕಲ್ಟಿವೇಷನ್ ಆಗ್ತಿರಲಿಲ್ಲ. ಇದನ್ನು ಏನಾದರೂ ಯೂಸ್ಫುಲ್ ಇದಕ್ಕೆ ತರಬೇಕು ಅಂತ ಹೇಳಿ ಒಂದು ಎಕ್ಸ್ಪರಿಮೆಂಟಲ್ ಪ್ಲಾಟ್ ಆಗಿ ಸ್ಟಾರ್ಟ್ ಮಾಡಿದ್ರು. ಒಂದು 46 ಎಕರೆ ಜಾಗವನ್ನು ತಗೊಂಡು 1926ರಲ್ಲಿ ಸ್ಟಾರ್ಟ್ ಮಾಡಿದರು. ಮೊದಲಿಗೆ ನನ್ನ ತಂದೆಯವರು ಇದರಿಂದ ಅಲಹಾಬಾದ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಕಲಿತು 1928ರಲ್ಲಿ ಈ ತೋಟವನ್ನು ಟೇಕ್ ಓವರ್ ಮಾಡಿ. ಆಗ ಭಾಳ ಕಷ್ಟ ಇತ್ತು, ನೀರಿನ ಇರಿಗೇಷನೇ ಇರಲಿಲ್ಲ. ಬಾವಿಗಳು ಸಾಧಾರಣ ಫೆಬ್ರವರಿ ಮಾರ್ಚ್ನಲ್ಲಿ ಬತ್ತುತ್ತಿದ್ದು. ತೆಂಗಿನ ಗಿಡ ನಟ್ಟಿದ್ರು, ಅದು ಫೇಲ್ ಆಯಿತು, ನೀರಿನ ವ್ಯವಸ್ಥೆ ಇಲ್ಲದೆ. ಕಡೆಗೆ ಇವರು ಎಲ್ಲ ಎಕ್ಸ್ಪರಿಮೆಂಟ್ಸ್ ಮಾಡಿ ಬೇರೆ ಇಂಟರ್ ಕ್ರಾಪ್ ಮಾಡಿ ಈಗ ತೆಂಗಿನ ಮರವನ್ನು ಇದು ಹೇಗಾದರೂ ಉದ್ಧಾರ ಮಾಡಬೇಕು ಅಂತ ಪ್ರಯತ್ನ ಮಾಡಿದರು. ಕಡೆಗೆ ಯಾವ ಕ್ರಾಪು ಆಗಲಿಲ್ಲ. ಕಡೆಗೆ ಪೈನಾಪಲ್ ಬಂತು. ಪೈನಾಪಲ್ಗೆ ನೀರು ಕಡಿಮೆ ಸಾಕು. ತೆಂಗಿನ ಮಧ್ಯದಲ್ಲಿ ಕಲ್ಟಿವೇಷನ್ ಆದಾಗ ತೆಂಗಿನ ಮರ ಹೆಲ್ಪ್ ಆಯಿತು, ತೆಂಗಿನ ಮರ ಒಳ್ಳೆಯದಾಯಿತು. ಕಡೆಗೆ ಪೈನಾಪಲೇ ಇಲ್ಲಿ ನಮ್ಮದೊಂದು ಮೈನ್ ಕ್ರಾಪ್ ಆಯಿತು. ಆಮೇಲೆ ಹಾಗೆ ಇದು ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಸ್ಥಿತಿಗತಿ ಒಳ್ಳೆಯದಾಯಿತು. ಯಾವುದೋ ಮಾರ್ಕೆಟಿಂಗ್ ಯಾವುದು ಬಹಳ ಹಾಳಿತ್ತು. ಹಾಗೆ ಆಮೇಲೆ ತುಂಬ ಇಂಪ್ರೂವ್ಮೆಂಟ್ ಆಯಿತು. ಸಾಧಾರಣ 70ರ ಸುಮಾರಿಗೆ ನನ್ನ ಬ್ರದರ್ ಅಮೆರಿಕದಲ್ಲಿ ಕಲಿತು ಇದು ಬಂದು ಟೇಕ್ ಓವರ್ ಮಾಡಿದರು. ಅವರು ಆಗ ಎಕ್ಸ್ಪೆರಿಮೆಂಟ್ ಮಾಡಿ ಕೆಲವು ಇಲ್ಲಿಗೆ ಆಗುವಂಥ ಬೇರೆ ಇದು ಹಣ್ಣಿನ ಮರಗಳು ಹಾಗೆ ಮಲೇಷ್ಯಾ ಏರಿಯಾದಲ್ಲಿ ಕೆಲವು ಕಂಡಿತು, ಇಲ್ಲಿಗೆ ಸಾಧ್ಯ ಉಂಟು ಅಂತಾಯಿತು. ರಾಂಬುಟಾನ್, ಮ್ಯಾಂಗೋಸ್ಟೀನು, ದೂರಿಯನ್ನು ಮತ್ತು ಹಾಗೆ ಕೆಲವು ಹಣ್ಣುಗಳು. ಹಾಗೆ ರಾಂಬುಟಾನ್, ಮ್ಯಾಂಗೋಸ್ಟೀನ್, ದೂರಿಯನ್ನೆಲ್ಲ ನಾವು ಇಂಪೋರ್ಟ್ ಮಾಡಿದ್ದೇವೆ ಸಾಧಾರಣ 75ರ ಸುಮಾರಿಗೆ. ಹಾಗೆ ರಾಂಬುಟಾನ್ ಸಕ್ಸಸ್ಫುಲ್ ಆಯಿತು. ಈಗ ದೊಡ್ಡ ಸ್ಕೇಲ್ನಲ್ಲಿ ಹೋಗಿದೆ. ಕೇರಳದಲ್ಲಿ ಬಹಳ ದೊಡ್ಡ ದೊಡ್ಡ ತೋಟಗಳು ಮಾಡ್ತಾ ಇದ್ದಾರೆ, ಇಲ್ಲಿ ಕರ್ನಾಟಕದಲ್ಲಿ ಬೆಳೀತಾ ಇದ್ದಾರೆ. ಹಾಗೆ ರಾಂಬುಟಾನ್ ಒಂದು ಹೊಸ ಕ್ರಾಪ್ ಆಯಿತು ಇಲ್ಲಿಗೆ.
ಮತ್ತು ನಮ್ಮ ನೀರಿನ ಸ್ಥಿತಿಗತಿ ಒಳ್ಳೆಯದಾಯಿತು, ತೆಂಗು ಒಳ್ಳೆಯದಾಯಿತು, ಬೇರೆ ಸುಮಾರು ಕ್ರಾಪ್ಗಳು ಮಾಡಿದೆವು ಎಲ್ಲ. ಈಗ ಪೆಪ್ಪರ್, ವೆನಿಲಾ ಅಂಥದ್ದೆಲ್ಲ ಮಾಡಿ ಈಗ ನಡೀತಾ ಉಂಟು. ಈಗ ಮಾತ್ರ ಲೇಬರ್ ಪ್ರಾಬ್ಲಮ್ನಲ್ಲಿ ಸ್ವಲ್ಪ ನಾವು ಕಷ್ಟಪಡ್ತಾ ಇದ್ದೇವೆ. ಬೇಕಾದ ಟೈಮ್ನಲ್ಲಿ ಕೆಲಸಗಳು ಆಗ್ತಾ ಇಲ್ಲ, ಹಾಗೆ ಎಲ್ಲ ಪ್ರಾಬ್ಲಮ್ ಆಗ್ತದೆ. ನನ್ನ ಹತ್ರ ಇರುವಂಥದ್ದು ಯಾವುದೇ ಪ್ರಿಸರ್ವೇಟಿವ್ ಇಲ್ಲದೆ ಯಾವುದೇ ಶುಗರನ್ನು ಬಳಸದೇ ಇರತಕ್ಕಂಥ ಜ್ಯೂಸ್. ಡಾಕ್ಟರ್ CL ಸೋನ್ಸ್ ಹೇಳ್ತಾರೆ, ಈ ಪ್ರಿಸರ್ವೇಟಿವ್ ಇಲ್ಲದೆ, ಸಕ್ಕರೆ ಇಲ್ಲದೆ ಇಷ್ಟು ಚೆನ್ನಾಗಿ, ಇಷ್ಟು ಸ್ವೀಟಾಗಿ ಬರಬೇಕು ಅಂದರೆ ಸರಿಯಾದ ಹೊತ್ತಿಗೆ ಹಣ್ಣಾಗಿರುವಂಥ ಪೈನಾಪಲ್ಗಳನ್ನು ಬಳಸಿ ಅದನ್ನು ಸ್ಟೋರ್ ಮಾಡಿದಾಗ ಮಾತ್ರ ಇಷ್ಟು ಒಳ್ಳೆ ಕ್ವಾಲಿಟಿಯ ಪೈನಾಪಲ್ ಜ್ಯೂಸ್ ಬರ್ತದೆ ಅಂತ ಡಾಕ್ಟರ್ CL ಸೋನ್ಸ್ ಕೂಡ ಹೇಳ್ತಾರೆ, ಹಾಗೂ IV ಸೋನ್ಸ್ ಕೂಡ ಹೇಳ್ತಾರೆ. ಹಾಗಾಗಿ ನೀವು ಕೂಡ ಮೂಡುಬಿದ್ರೆಯಲ್ಲಿದ್ದರೆ ಈ ಜಾಗಕ್ಕೆ ಬರುವುದನ್ನು ಮರಿಬೇಡಿ. ಕರ್ನಾಟಕದಲ್ಲಿ ಹಲವಾರು ಕೃಷಿಕರಿಗೆ ಆದರ್ಶಪ್ರಾಯರಾಗಿ ನಿಲ್ಲುವಂಥ ಸೋನ್ಸ್ ಫಾರ್ಮಿಗೆ ನೀವು ಬರೋದನ್ನು ಮರಿಬೇಡಿ. ಇದು ಇಲ್ಲಿಯ ಕತೆ. ಈ ಥರ ನೋಡ್ತಾ ಹೋದರೆ ನೋಡಿ ಮುಗಿಯದೇ ಇರುವಷ್ಟು ಜಾಗಗಳಿದ್ದಾವೆ, ಹೇಳ್ತಾ ಹೋದರೆ ಹೇಳಿ ಮುಗಿಯದೇ ಇರುವಷ್ಟು ಕತೆಗಳಿದ್ದಾವೆ. ಹಾಗಾಗಿ ಮುಂದಿನ ಊರು ನಿಮ್ಮ ಊರು. ಅಲ್ಲಿಯವರೆಗೆ ಟಾಟಾ, ಬಾಯ್ ಬಾಯ್, ನಮಸ್ಕಾರ.